ಇವತ್ತು ಬೆಳಗ್ಗೆ ಸುಮಾರು 10:45 ಅಷ್ಟೊತ್ತಿಗೆ ಒಂದು 2-3 ಜನ ನಮಗೆ ಫೋನ್ ಮಾಡಿ ಕಾಂಗ್ರೆಸ್ನವರು ಒಂದು ರೆಡ್ ಕಲರ್ ಫೋಕ್ಸ್ ವ್ಯಾಗನ್ ಕಾರ್ನಲ್ಲಿ ಮತ್ತು ಒಂದು ವೈಟ್ ಕಲರ್ ಬೆನ್ಸ್ ಕಾರ್ನಲ್ಲಿ ಹಣ ಸಾಗಾಟನೆ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಅವರು ಅದರಲ್ಲಿ ಸಾಗಿಸ್ತಾ ಇದ್ದಾರೆ. ಅದನ್ನು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀವಿ ಅಂಥೇಳಿ ಯಾರಿಂದ ಕಾಂಗ್ರೆಸ್ನವರು ಬಲವಂತವಾಗಿ ದುಡ್ಡನ್ನು ವಶಪಡಿಸ್ಕೊಂಡಿದ್ರು ಅಥವಾ ಯಾರಿಂದ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು ಅವರು ಕಚೇರಿಗೆ ಫೋನ್ ಮಾಡಿ ಮಾಹಿತಿ ಕೊಡ್ತಾರೆ. ತಕ್ಷಣದಲ್ಲಿ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಕಾಲ್ ಬಂದ 5-10 ನಿಮಿಷದೊಳಗಡೆ ನಾವು ಎಲೆಕ್ಷನ್ ಕಮಿಷನ್ನ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಯಾರು ಸ್ಕ್ವಾಡ್ ಇದ್ದಾರೆ ಅವರಿಗೆ ಇಮ್ಮಿಡಿಯೇಟಾಗಿ ಈ ವಿಷಯದ ಗಮನಕ್ಕೆ ತರ್ತೀವಿ. 10 ನಿಮಿಷದ ಒಳಗಡೆ ಪೊಲೀಸ್ ಅಧಿಕಾರಿಗಳು, ಎಲೆಕ್ಷನ್ ಕಮಿಷನ್ನ ಅಧಿಕಾರಿಗಳು ಮತ್ತು ಎಲೆಕ್ಷನ್ ಕಮಿಷನ್ನ ಸ್ಕ್ವಾಡ್ 10 ನಿಮಿಷದ ಒಳಗಾಗಿ ಆ ಜಾಗಕ್ಕೆ ಹೋಗಿ ಅಲ್ಲಿದ್ದಂಥ ರೆಡ್ ಕಲರ್ ವೋಕ್ಸ್ ವ್ಯಾಗನ್ ಕಾರು, ಅನ್ರಿಜಿಸ್ಟರ್ಡ್ ಬ್ರ್ಯಾಂಡ್ ನ್ಯೂ ಮರ್ಸಿಡೀಸ್ ಬೆನ್ಸ್ ಕಾರು, ಒಂದು ಎಸ್ಕೇಪ್ ಆದಂಥ ಒಂದು ಫಾರ್ಚುನರು ಅದನ್ನು ಕೂಡ ಇವಾಗ ಹಿಡಿದಿದ್ದಾರೆ. ಆಮೇಲೆ 2 ಟೂ ವೀಲರ್ಗಳು ಅಲ್ಲೇ ಇಟ್ಕೊಂಡು ಚೀಲದಲ್ಲಿ ದುಡ್ಡನ್ನು ಒಂದು ಕಡೆ ಇನ್ನೊಂದನ್ನು ವಹಿವಾಟು ಮಾಡ್ತಾಯಿದ್ರು, ಒಂದು ಕಡೆ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೆಲಸ ಆಗ್ತಾಯಿತ್ತು. 10 ನಿಮಿಷದಲ್ಲಿ ಎಲೆಕ್ಷನ್ ಕಮಿಷನ್ನವರು ಹೋಗಿ ಅದನ್ನೆಲ್ಲದನ್ನು ಸೀಸ್ ಮಾಡಿದ್ದಾರೆ. ಸುಮಾರು 1.5 ಕೋಟಿ ರೂಪಾಯಿಯಷ್ಟು ದುಡ್ಡು ಸಿಕ್ಕಿದೆ ಅಂತ ಎಲೆಕ್ಷನ್ ಕಮಿಷನ್ನವರಿಂದ ಮಾಹಿತಿ ಬಂದಿದೆ. ಕಾಂಗ್ರೆಸ್ನವರು ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ ನಾವು 100ಕ್ಕೆ 100 ಸೋಲ್ತೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಇವತ್ತು ರಸ್ತೆಯಲ್ಲಿ ಇವತ್ತು ದುಡ್ಡನ್ನು ಹಂಚುವಂಥ, ದುಡ್ಡಿನ ಮೂಲಕ ಚುನಾವಣೆ ಗೆಲ್ಲುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. 2-3 ದಿನದ ಹಿಂದೆ ಸಿದ್ದರಾಮಯ್ಯನವರು ಬೆಂಗಳೂರು ದಕ್ಷಿಣಕ್ಕೆ ಒಂದು ರ್ಯಾಲಿಗೆ ಬಂದಾಗ ಅವರಿಗೆ ಸ್ವಾಗತ ಮಾಡಬೇಕಾದಾಗ ಜನಕ್ಕೆ ಕಾಣುವಂಥ ರೀತಿಯಲ್ಲಿ ಜನಕ್ಕೆ ಭಯಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಗನ್ನನ್ನು ನೇತಾಕೊಂಡು ಸಿದ್ದರಾಮಯ್ಯನವರ ರ್ಯಾಲಿಯಲ್ಲಿ ಒಬ್ಬ ವ್ಯಕ್ತಿ ಅವರಿಗೆ ಹಾರ ಹಾಕ್ತಾನೆ. ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಕಾಂಗ್ರೆಸ್ದು ಸೀಸ್ ಆಗಿದೆ. ಎಲೆಕ್ಷನ್ ಕಮಿಷನ್ ಅವರಿಗೆ ಮಾಹಿತಿ ಕೊಟ್ಟಿರೋದೇ ನಾವು. ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳಿಗೆ ಬೆಳಗ್ಗೆ 10:50ರಿಂದ ಸೀಸ್ ಆಗೋವರೆಗೂ ಕೂಡ ಲೊಕೇಶನ್ ಇರ್ಬೋದು, ವೆಹಿಕಲ್ ನಂಬರ್ ಇರ್ಬೋದು, ವೆಹಿಕಲ್ ಟ್ರಾನ್ಸ್ಪೋರ್ಟ್ ಆಗಿ ನಿಂತಿದ್ದಂಥ ಜಾಗ ಇರ್ಬೋದು, ಇದೆಲ್ಲದರ ಮಾಹಿತಿ ನಾವೇ ಎಲೆಕ್ಷನ್ ಕಮಿಷನ್ ಅವರಿಗೆ ಕೊಟ್ಟಿದ್ದು. ನಾನು ಎಲೆಕ್ಷನ್ ಕಮಿಷನ್ನ ಅಧಿಕಾರಿಗಳಿಗೆ, ಅಲ್ಲಿನ ಆಫೀಸರ್ಸ್ಗಳಿಗೆ ಅಭಿನಂದಿಸ್ತೇನೆ. 10 ನಿಮಿಷದ ಒಳಗಡೆ ಸ್ಕ್ವಾಡ್ನವರಲ್ಲಿ ತಲುಪಿ ಅಲ್ಲಿ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ಗಳು ಎಲ್ಲ ಜಾಗದಲ್ಲಿದ್ದರು. ಅವರೆಲ್ಲ ಇವ್ರನ್ನ ಧಮಕಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಅದ್ರ ಮಧ್ಯದಲ್ಲೂ ಕೂಡ ಅವರನ್ನು ಸೀಸ್ ಮಾಡಿ ಆ್ಯಕ್ಷನ್ ತಗೊಂಡಿರುವಂಥ ಎಲೆಕ್ಷನ್ ಕಮಿಷನ್ನ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿ ಮಾಡಲಿಲ್ಲ ಅಂತಂದರೆ ಹಣದ ಬಲದ ಮೇಲೆ, ಹೆಂಡದ ಬಲದ ಮೇಲೆ, ತೋಳ್ಬಲದ ಮೇಲೆ ಚುನಾವಣೆಯನ್ನು ಹಾಳು ಮಾಡುವಂಥ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಹೊರಟಿದೆ. ಈಗಾಗಲೇ ಅವರು ಹತಾಶೆಗೊಂಡಿದ್ದಾರೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಈ ಹಣ ಬಲದ ಮುಂದೆ, ಈ ಅಹಂಕಾರದ ಬಲದ ಮುಂದೆ, ಈ ತೋಳ್ಬಲದ ಪ್ರದರ್ಶನದ ಮುಂದೆ ಬೆಂಗಳೂರು ದಕ್ಷಿಣದ ಸಾತ್ವಿಕ ಜನರ ಜನಬೆಂಬಲ ಗೆಲ್ಲತ್ತೆ. ಲಕ್ಷಾಂತರ ವೋಟ್ನಲ್ಲಿ ನಾವು ನರೇಂದ್ರ ಮೋದಿ ಅವರನ್ನು ಮತ್ತೆ ಗೆಲ್ಲಿಸ್ತೇವೆ, ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ.